ಭದ್ರಾ ರಿಸರ್ವ್ ಫಾರೆಸ್ಟಿಗೆ ಬರೋಣ ಅಂತ ಬಂದಿದ್ದೀವಿ ನಾವು ಮತ್ತು ನಮ್ಮ ರೈಡ್ ಪಾರ್ಟ್ನರ್ ತ್ಯಾಗರಾಜ್ ಅವರು. ಇಲ್ಲಿ ಏನು ಸೀನು ಅಂತ ಅಂದರೆ ಇಷ್ಟೊಂದು ಗಾಡಿಗಳೆಲ್ಲ ಪಾರ್ಕ್ ಆಗಿರೋ ಕಾರಣ ಅಬ್ಬೆ ಫಾಲ್ಸ್ ಇದೆ. ಅದಕ್ಕೆ ಮತ್ತಿಂದು ಸೀನ್ಸ್ ಏನಪ್ಪ ಅಂತಂದರೆ ಮಳೆ ಬೇರೆ ಬರ್ತಾಯಿತ್ತು. ಸೊ ಹಂಗಾಗಿ ನಾನೇನು ಮಾಡಿದೆ, ಡೈರೆಕ್ಟಾಗಿ ನಮ್ಮ ರೈಡ್ ಪಾರ್ಟ್ನರಿಗೆ ಫೋನ್ ಮಾಡಿಬಿಟ್ಟು ಹಿಂಗೆ ಭದ್ರಾ ಫಾರೆಸ್ಟ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಫೋನ್ ಮಾಡ್ಕೊಂಡು ಬಂದಿದ್ದೆ. ಇಲ್ಲಿ ಬಂದು ನೋಡಿದರೆ ಮಳೆ ಬೇರೆ ಜೋರಾಗಿ ಬರ್ತಿದೆ, ಮುಂದ್ಗಡೆ ಫುಲ್ ಫಾಗ್ ಇದೆ. ಸುತ್ತ ಎಲ್ಲಿ ನೋಡಿದ್ರೂ ಸಹಿತ ಫುಲ್ ಗ್ರೀನ್, ಫುಲ್ ಫಾರೆಸ್ಟ್. ವಿಡಿಯೋದಲ್ಲಿ ನೋಡ್ಬೋದು, ಫುಲ್ ಫಾರೆಸ್ಟ್ ಇದೆ. ಇವತ್ತು ನಾವು ಬಂದಿರೋ ಜಾಗ ಬಂದ್ಬಿಟ್ಟು ಭದ್ರಾ ಅಂತ ಹೇಳ್ಬಿಟ್ಟು, ನಮ್ಮ ಜೊತೆ ಬಂದಿರೋದು ತ್ಯಾಗರಾಜ್ ಅಂತ ಅಂದ್ಬಿಟ್ಟು ಅವ್ರದ್ದು ಡ್ಯೂಕ್ 250, ನಂದು ಬಂದ್ಬಿಟ್ಟು RTX 300. ಏನಪ್ಪ ಇನ್ನೊಂದು ವಿಷಯ ಅಂತ ಅಂದರೆ, ಮಳೆಗಾಲದಲ್ಲಿ ಈ ಥರ ಬೈಕ್ ತಗೊಂಡು ಫಾರೆಸ್ಟ್ ಸೈಡ್ ರೈಡ್ ಮಾಡೋ ಎಕ್ಸ್ಪೀರಿಯನ್ಸೇ ಬೇರೆ ಲೆವೆಲ್. ಆದರೆ ಇದೊಂದು ನಾರ್ಮಲ್ ರೈಡ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕೆ ಅಂತಂದರೆ ನೀವೇ ನೋಡ್ಬೋದು, ಇದೊಂಥರ ಅಡ್ವೆಂಚರಸ್ ಆಗಿದೆ. ಯಾಕೆ ಅಂತಂದರೆ ಲೈಕ್ ರೋಡ್ ಇಲ್ಲ, ಪ್ರಾಪರ್ ರೋಡ್ ಇಲ್ಲ, ಆಫ್ ರೋಡಿಂಗ್ಸು, ವಾಟ್ರು ಕ್ರಾಸಿಂಗು, ಆಮೇಲೆ ಲಶ್ ಗ್ರೀನ್, ಮತ್ತು ಜನ ಅಂತ ಇಲ್ಲವೇ ಇಲ್ಲ. ನೀರೊಳಗೆಲ್ಲ ಹೊಡ್ಕೊಂಡು ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಕಮ್ ಟು ಭದ್ರಾ, ಆಮೇಲೆ ಎಂಜಾಯ್ ಲಾಟ್. ಮಳೆ, ಫಾಗು, ಸ್ಲಿಪ್ಪರಿ ರೋಡ್ಸು, ಮತ್ತು ಫಾರೆಸ್ಟ್ ಒಳಗಡೆ ಈ ಥರ ಪರ್ಮಿಷನ್ ತಗೊಂಡು ಬರೋದು, ಇದೆಲ್ಲ ಲೈಕ್ ಯು ವೋಂಟ್ ಅಂಡರ್ಸ್ಟ್ಯಾಂಡ್. ಈ ವಿಡಿಯೋದಲ್ಲೆಲ್ಲ ನೋಡಿದರೆ ಅರ್ಥ ಆಗಲ್ಲ. ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದಿಸ್. ಅವಾಗ ನೋಡಿದ್ರೆ ರಸ್ತೆ ಫುಲ್ಲು ನೀರು, ಒಂದು ಕಡೆ ಮಳೆ ಇದೆ, ಇನ್ನೊಂದು ಕಡೆ ಫಾಗ್ ಇದೆ, ಮತ್ತು ಈ ಫಾರೆಸ್ಟಲ್ಲಿ ರಸ್ತೆ ಅನ್ನೋದು ಇಲ್ಲವೇ ಇಲ್ಲ. ಎರಡು ಸೈಡಲ್ಲೂ ಸಹಿತ ಬರೀ ಮರಗಳು. ಇದೆಲ್ಲ ನೋಡ್ತಾ ಇದ್ದರೆ ಇಂಥ ಅಟ್ಮಾಸ್ಫಿಯರಲ್ಲಿ ನಾವು ಯಾಕೆ ಜನಗಳಿಲ್ಲ? ನಾವು ಬರೀ ಜೀವನ ಮಾಡ್ತಿರೋದೆಲ್ಲ ಬರೀ ಬರೋ ಕಾಡೆಲ್ಲ ನಾಶ ಮಾಡಿಬಿಟ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಸು, ಅಪಾರ್ಟ್ಮೆಂಟ್ಸು, IT ಕಂಪ್ನೀಸ್ ಎಲ್ಲ ಎತ್ತಾ ಇದೆ. ಈ ಥರದಲ್ಲಿ ಯಾಕೆ ಜೀವನ ಮಾಡ್ತಾಯಿಲ್ಲ? ನಾರ್ಮಲ್ ಸಿಟಿನಲ್ಲಿರೋ ರೋಡ್ಸಿಗೂ ಇಲ್ಲಿರೋ ರೋಡ್ಸಿಗೂ, ನಾರ್ಮಲ್ ಸಿಟಿನಲ್ಲಿರೋ ವೆದರ್ಗೂ ಇಲ್ಲಿರೋ ವೆದರ್ಗೂ ನೀವೇ ಕಂಪೇರ್ ಮಾಡ್ಕೊಳ್ಳಿ ಎಷ್ಟು ಚೇಂಜಸ್ ಇದೆ ಅಂತ. ಇಂಥ ಭದ್ರಾ ಫಾರೆಸ್ಟಲ್ಲಿ ಸಡನ್ನಾಗಿ ಏನಾದರೂ ಅನಿಮಲ್ ಏನಾದರೂ ರೋಡ್ ಕ್ರಾಸ್ ಮಾಡ್ಬೋದಾ, ರೋಡ್ ಮೇಲೆ ಏನಾದರೂ ಲ್ಯಾಂಡ್ಸ್ಲೈಡ್ಸ್ ಆಗ್ಬೋದಾ, ಈ ಥರ ಎಲ್ಲ ಯೋಚನೆ ಬರುತ್ತೆ. ಆದ್ರೂ ಸಹಿತ ಸ್ವಲ್ಪ ಬಂಡು ಧೈರ್ಯ ಮಾಡಿಕೊಂಡು ಅದಕ್ಕೆ ಇಬ್ಬರು ಬರ್ತಿರೋದು. ಒಬ್ಬೊಬ್ಬರೇ ಬಿಡೋದು ಇಲ್ಲ ಭದ್ರಾದಲ್ಲಿ. ಸೊ ಸ್ಪೀಡೇನು ಜಾಸ್ತಿ ಹೋಗೋಕ್ಕಾಗಲ್ಲ. ಇಫ್ ಯು ಆರ್ ಎ ಪ್ರೋ ರೈಡರ್ ಆಲ್ಸೋ ಇಲ್ಲೆಲ್ಲ ನೀವು ಜೋರಾಗಿ ಹೋಗೋಕ್ಕಾಗೋದು ಇಲ್ಲ. ಸೊ ಹಂಗಾಗಿ ಏನು ನಾನೊಂದು ಅಡ್ವೈಸ್ ಕೊಡ್ತೀನಿ ಅಂತಂದರೆ, ಬ್ಯೂಟಿಫುಲ್ಲಾಗಿ ಈ ಥರ ಎಲ್ಲೆಲ್ಲಿ ವಾಟರ್ ಕ್ರಾಸಿಂಗ್ ಸಿಗುತ್ತೋ ಅಲ್ಲೆಲ್ಲ ಫುಲ್ ಎಂಜಾಯ್ ಮಾಡಿಕೊಂಡು, ಎಲ್ಲೆಲ್ಲೆಲ್ಲ ಮಳೆ ಬರ್ತಿರುತ್ತೋ ಅಲ್ಲೆಲ್ಲ ಗಾಡಿ ನಿಲ್ಲಿಸ್ಕೊಂಡು ಅಲ್ಲೇ ಫೋಟೋ ತಗೊಂಡು ರೈಡ್ನ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಹೋಗೋದು. ರೇಸ್ ಮಾಡ್ಕೊಂಡು ಹೋಗೋದಲ್ಲ. ಯು ಹ್ಯಾವ್ ಟು ಫೀಲ್ ದ ರೈಡ್, ಯು ಹ್ಯಾವ್ ಟು ಎಂಜಾಯ್ ದ ರೈಡ್. ಅಷ್ಟು ಮಾತ್ರ ಹೇಳಬಲ್ಲೆ ನಾನು. ಈಗ ನೀವು ಮುಂದೆ ನಿಮಗೆ ಕಾಣ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಫುಲ್ ಫಾಗ್ ಇದೆ. ಫುಲ್ ಅಂದರೆ ಫುಲ್ ಫಾಗ್ ಇದೆ, ಇನ್ನೂ ಜಾಸ್ತಿ ಆಗಿದೆ. ನನ್ನ ಮುಂದೆ ರೋಡೇ ಪ್ರಾಪರಾಗಿ ಕಾಣಿಸ್ತಾ ಇಲ್ಲ. ಬರೀ ನೀರು, ವಾಟರ್ ಕ್ರಾಸಿಂಗು, ಆಫ್ ರೋಡು, ಸ್ಲಶ್, ಗ್ರೀನರಿ ಇದ್ದೇ ಕಾಣ್ತಿದೆ. ರೋಡಂತೂ ಕಾಣ್ತಾನೇ ಇಲ್ಲ ನನಗೆ. ಇಂಥ ಇದರಲ್ಲೆಲ್ಲ ನಾವು ಫಾಗ್ ಲೈಟ್ಸ್ ಎಲ್ಲ ಹಾಕ್ಸಿದ್ರೆ ಗಾಡಿ ಲುಕ್ ಚೆನ್ನಾಗಿ ಕಾಣುತ್ತೆ. ಬಟ್ ನಮಗೆ ಈ ವಿಸಿಬಿಲಿಟಿ ಜಾಸ್ತಿ ಆಗುತ್ತೆ ಅನ್ನೋದೇನು ಐ ಆಮ್ ನಾಟ್ ಶೋರ್ ಅಬೌಟ್ ದ್ಯಾಟ್. ಈ ಕಡೆ ಇನ್ನೊಂದು ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ, ಈ ರೋಡ್ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಸ್ವಲ್ಪ ಎಲೆಗಳೆಲ್ಲ ಬಿದ್ದಿರುತ್ತೆ. ಅಂತ
ಅಂಥ ಟೈಮಲ್ಲಿ ನಾವು ಎಲೆ ಮೇಲೆ ಯಾವುದೇ ಕಾರಣಕ್ಕೂ ಸಹಿತ ಬೈಕ್ ಹತ್ತಿಸ್ಬಾರ್ದು. ಚಾನ್ಸಸ್ ಇರುತ್ತೆ, ಇನ್ನೂ ಸ್ಲೈಡಾಗಿ ಬೀಳೋ ಅಂಥ ಚಾನ್ಸಸ್ ಇರುತ್ತೆ. ನೋಡ್ಬೋದು ನೀರೆಲ್ಲ ಎಷ್ಟಿದೆ. ಸ್ಮೂತಾಗಿ ಥ್ರಾಟಲ್ ಕೊಟ್ಕೊಂಡು ಆರಾಮಾಗಿ ಸೆಕೆಂಡ್ ಗೇರ್ ಆರ್ ಥರ್ಡ್ ಗೇರಲ್ಲಿ ಸ್ಮೂತಾಗಿ ಬ್ರೇಕಿಂಗ್ ಮಾಡಿಕೊಂಡು ಎಲ್ಲ ABS ಆಫ್ ಮಾಡಿಕೊಂಡು ರ್ಯಾಲಿ ಮೋಡ್ಗೆ ಹಾಕೊಂಡು ಆರಾಮಾಗಿ ಹೋಗ್ಬೇಕು, ಎಂಜಾಯ್ ಮಾಡ್ಕೊಂಡು. ಇವಾಗ ನಾವು ಆಲ್ಮೋಸ್ಟ್ ಫಾರೆಸ್ಟ್ ಎಂಟ್ರಿ ಆಗಿದ್ದೀವಿ ಅನಿಸ್ತಾ ಇದೆ. ಲೈಕ್ ವಿ ಆರ್ ಅಟ್ ದ ಮಿಡ್ ಆಫ್ ದ ಫಾರೆಸ್ಟ್, ಐ ಗೆಸ್, ಐ ಆಮ್ ನಾಟ್ ಶೋರ್. ಈ ಮರಗಳು ನೋಡ್ತಾ ಇದ್ರೆ, ಈ ಮಳೆ ನೋಡ್ತಾ ಇದ್ರೆ, ಈ ನೀರು ಕ್ರಾಸಿಂಗ್ ನೋಡ್ತಾ ಇದ್ರೆ ಕ್ರೇಜಿ ಮ್ಯಾನ್. ನೀವು ಒಂದ್ಸತಿ ನನಗೂ ವಿಸಿಟ್ ಮಾಡಲೇಬೇಕಾಗಿರೋ ಪ್ಲೇಸ್ ಭದ್ರಾ. ಇಲ್ಲಿ ಬಂದ್ಬಿಟ್ರೆ ನಿಮಗೆ ಯು ವಾಂಟ್ ರಿಮೆಂಬರ್ ಎನಿಥಿಂಗ್. ನಿಮಗೆ ನೀವು ಬೈಕ್, ಫಾರೆಸ್ಟ್, ಮಳೆ, ಎಂಜಾಯ್ ಅಷ್ಟೇ, ಇನ್ನೇನು ಇರೋಲ್ಲ. ಇಲ್ಲಿ ನನಗೆ ನೋಡೋಕ್ಕೆ ಕನಸು ಆ ಥರ ಇದೆ. ಮಳೆ ಬರ್ತಾ ಇರೋದು, ಮರಗಳಿಂದ ಆ ಮಳೆ ಹನಿ ಬೀಳ್ತಾ ಇರೋದು, ನೀರು ನಿಂತಿರೋದು, ಈ ನೀರು ಕಲರ್ ನೋಡಿ, ಆಮೇಲೆ ಈ ನೀರೊಳಗಡೆ ಜೋರಾಗಿ ಹೋಗೋದು, ಆ ನೀರು ಮೈ ಮೇಲೆ ಚಿಮ್ಮಿಸ್ಕೊಳ್ಳೋದು, ಆಮೇಲೆ ಈ ಮಧ್ಯದಲ್ಲಿ ಫಾಗು, ಡೀಪ್ ಫಾಗ್ ಸಿಗ್ತಾ ಇರೋದು. ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಬೈಕ್ ರೈಡ್ಗಿಂತ ಈ ಅಟ್ಮಾಸ್ಫಿಯರ್ ಬೇರೆ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಕೊಡ್ತಿದೆ. ಬಟ್ ಇಂಥ ಅಟ್ಮಾಸ್ಫಿಯರಲ್ಲಿ ನಾನು ಬೈಕ್ ರೈಡ್ ಮಾಡ್ತಿದ್ದೀನಲ್ಲ ಅನ್ನೋದು ನನಗೆ ತುಂಬ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ಐ ಆಮ್ ಯುಟಿಲೈಸಿಂಗ್ ಇಟ್. ಮತ್ತು ಇದನ್ನು ವೀಡಿಯೋದಲ್ಲಿ ಎಷ್ಟು ಕ್ಯಾಪ್ಚರ್ ಮಾಡಿದರೂ ರಿಯಲ್ ಲೈಫಲ್ಲಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ದಂಗೆ ಆಗಲ್ಲ. ಇದನ್ನು ಕ್ಯಾಪ್ಚರ್ ಮಾಡಿ ನಾನು ಯೂಟ್ಯೂಬಲ್ಲಿ ಹಾಕ್ತಿದ್ದೀನಲ್ಲ, ದಟ್ ಥಿಂಗ್ ಈಸ್ ಲೈಕ್ ಖುಷಿ ಏನೋ ಇಂಥ ವಿಚಾರದಲ್ಲೆಲ್ಲ. ನೀವು ಒಂದು ಸತಿನಾದರೂ ಮಾನ್ಸೂನಲ್ಲಿ ಈ ಸೈಡ್ ರೈಡ್ ಮಾಡಿದರೆ ನಿಮಗೆ ಮಾತ್ರ ಗೊತ್ತಾಗೋದು ವೈ ಐ ಆಮ್ ಟಾಕಿಂಗ್ ಲೈಕ್ ದಿಸ್ ಅಂತ. ಈ ಆಫ್ ರೋಡ್ ಬಗ್ಗೆ ಹೇಳೋದಾದರೆ ಈ ಒಂದು ಇಂಪಾರ್ಟೆಂಟ್ ಥಿಂಗ್ ಇದೆ. ಅದಕ್ಕಿಂತ ಮುಂಚೆ ಇದೊಂದು ವಾಟರ್ ಫಾಲ್ ನೋಡ್ಕೊಂಡ್ವಿ. ಗೊತ್ತಿಲ್ಲ ನಿಮಗೆ ಹೆಂಗೆ ಕಾಣ್ತಿದೆಯೋ ಏನು ಅಂದ್ಬಿಟ್ಟು. ಒಳ್ಳೆ ವಾಟರ್ ಫ್ಲೋ ಇದೆ, ನಾಟ್ ಬ್ಯಾಡ್. ಈ ಫಾರೆಸ್ಟ್ ಒಳಗಡೆ ಕಾಣಿಸುತ್ತಲ್ಲ ಪ್ರತಿಯೊಂದು ಮಡ್ ಟ್ರ್ಯಾಕ್, ಆಮೇಲೆ ಈ ಬೈಕ್ ತಗೊಂಡು ಹೋಗೋದು ಅಲ್ಲಿಗೆಲ್ಲ ಅಲೋಡ್ ಇರಲ್ಲ ಮೋಸ್ಟ್ ಆಫ್ ದಿ ಟೈಮ್ಸ್. ಬಟ್ ಏನು ಅಂತ ಅಂದರೆ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ನಾವು ಪರ್ಮಿಷನ್ ತಗೊಂಡು ಒಳಗಡೆ ಬರ್ತಾ ಇರೋದು. ಸೊ ಹಂಗಾಗಿ ನೋ ನೀಡ್ ಟು ವರಿ ಟೂ ಮಚ್. ಈ ಕೆಲವೊಂದು ರೋಡ್ಸು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆ್ಯಕ್ಸೆಸಲ್ಲಿರುತ್ತಲ್ಲ ಅಂಥ ರೋಡ್ಸಿಗೆಲ್ಲ, ಫಾರ್ ಎಕ್ಸಾಂಪಲ್ ಈಗ ಭದ್ರಾನೇ ಆಗಿರ್ಬೋದು, ಇಂಥ ರೋಡ್ಸಿಗೆಲ್ಲ ನೀವು ಫಾರೆಸ್ಟಲ್ಲೇ ನೀವು ಪರ್ಮಿಷನ್ ತೊಗೊಂಡ್ಬರ್ಬೇಕಾಗಿರುತ್ತೆ. ಸೊ ಪರ್ಮಿಷನ್ ಇಲ್ದಲೇ ಒಳಗೆ ಬರೋಕ್ಕೆ ಐ ಥಿಂಕ್ ಸೊ ನಾಟ್ ಪಾಸಿಬಲ್. ನೀವು ಹೆಂಗಾರು ಬಂದ್ರೂ ಸಹಿತ ಡಿಫಿಕಲ್ಟೇ ಅದೊಂಥರ. ಈ ನಮಗೆ ಈ ಆಫ್ ರೋಡಲ್ಲೆಲ್ಲ ಹೋಗಬೇಕು ಅಂತಂದರೆ ಲೀಗಲಿ ಆ್ಯಕ್ಸೆಸಬಲ್ ಆಗಿರೋ ಈ ಭದ್ರಾ ಟೈಗರ್ ರಿಸರ್ವು ಇಂಥದ್ರಲ್ಲೇ ಬರಬೇಕಾಗುತ್ತೆ ಮೋಸ್ಟ್ ಆಫ್ ದಿ ಟೈಮು. ಅಥವಾ ಪರ್ಮಿಟ್ ಇಲ್ದಲೇ ಇದ್ದಾಗ ವಿ ಕೆನಾಟ್ ಡೂ ಎನಿಥಿಂಗ್. ಇಲ್ಲಿ ಒಳಗೆ ಬರೋಕ್ಕೂ ಸಾಧ್ಯ ಇಲ್ಲ, ಏನೂ ಇಲ್ಲ. ಫಾರೆಸ್ಟ್ನ ನಿಮ್ಗೆ ಎಂಜಾಯ್ ಮಾಡಬೇಕು ಅಂತ ಇದ್ದರೆ ಕಮ್ ಟು ಭದ್ರಾ, ಬಟ್ ಡು ನಾಟ್ ಡಿಸ್ಟರ್ಬ್ ದ ಭದ್ರಾ ಅಷ್ಟೇ. ನಂಗೆ ಗೊತ್ತಿಲ್ಲ ನಿಮಗೆ ವಿಡಿಯೋದಲ್ಲಿ ಹೆಂಗೆ ಕಾಣ್ತಿದೆಯೋ ಏನು ಅಂತ ಅಂದ್ಬಿಟ್ಟು, ಬಟ್ ನನಗೆ ಮಾತ್ರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗ್ತಿದೆ, ಒಳ್ಳೆ ವ್ಯೂ ಸಿಗ್ತಿದೆ. ಐ ಆಮ್ ಎಂಜಾಯಿಂಗ್ ಎ ಲಾಟ್. ಮುಂಚೆ ನನ್ನೊಂದು ಎಕ್ಸ್ಪಲ್ಸ್ ಇತ್ತು, ಈಗ ಬಂದ್ಬಿಟ್ಟು RTX 300. ತುಂಬ ಜನ ನಾನು ಕೇಳ್ತಾ ಇರೋದು ಒಂದು, ನಿಮ್ಗೆ ಈ ಗಾಡಿ ಹೆಂಗೆ ಸಿಕ್ತು, ಈ ಗಾಡಿ ಹೆಂಗೆ ಸಿಕ್ತು. ಈ ಗಾಡಿ ನನಗೆ ಹೆಂಗೂ ಸಿಗಲಿಲ್ಲ. ಡೈರೆಕ್ಟಾಗಿ ಶೋರೂಮ್ಗೆ ಹೋದೆ, ಬುಕ್ ಮಾಡೋಣ ಅಂತ ಹೋಗಿದ್ದೆ. ಅವ್ರು ಡೆಲಿವರಿನೇ ಕೊಡ್ತೀನಿ ಅಂದರು, ಟಕ್ಕನಾಗಿ ತೊಗೊಂಬಂದ್ಬಿಟ್ಟೆ ಅಷ್ಟೇ. ಇನ್ನೇನೂ ಇಲ್ಲ. ನೋ ಎಕ್ಸ್ಟ್ರಾ ಥಿಂಗ್ಸ್, ನೋ ಎಕ್ಸ್ಟ್ರಾ ಮ್ಯಾಟರ್ಸ್. ಬಟ್ ಚೆನ್ನಾಗಿದೆ ಗಾಡಿ ಮಾತ್ರ, ಬ್ಯೂಟಿಫುಲ್ ಆಗಿದೆ, ಕ್ರೇಜಿ ಆಗಿದೆ. ಐ ಆಮ್ ಎಂಜಾಯಿಂಗ್ ಎ ಲಾಟ್.
ರೀಲ್ಸ್ ಒಂದು ಫೋಟೋ ಹಾಕ್ಕೊಂಬಿಡೋಣ, ಬಾಯ್ಸ್ ಫುಲ್ ಚಿಲ್ಲಿಂಗ್, ಗ್ರೂಪಲ್ಲಿ ಬರಬೇಕು ಅನ್ನೋದು ಇದೊಂದೇ ಕಾರಣಕ್ಕೆ. ಈಗ ನೋಡುಗರು ಫುಲ್ಲು ಸೈಕ್ ಅನ್ಕೋ, ಫುಲ್ ಫಾಗ್ ಇದೆ, ನೆಕ್ಸ್ಟ್ ಲೆವೆಲ್ ಇದೆ ಫಾಗ್ ಬಿಟ್ಟರೆ ಏನೇನೂ ಕಾಣ್ತಾ ಇಲ್ಲ. ಆವಾಗಲೇನಾದ್ರು ಅಟ್ಲೀಸ್ಟು ಮರ ಗಿಡ ಅದು ಎಲ್ಲ ಕಾಣ್ತಾ ಇತ್ತು. ಇವಾಗ ನೋಡಿ ನೀರು, ಮಳೆ, ಫಾಗು ಇಷ್ಟೇ. ಮುಂದ್ಗಡೆ ಹೋಗ್ತಿರೋ ನಮ್ಮ ರೈಡರು ರೈತ ಕಾಣ್ತಾ ಇಲ್ಲ ನಮ್ಗೆ, ಅಷ್ಟೊಂದು ಫಾಗಿದೆ. ರೈಟ್ ಸೈಡಲ್ಲಿ ಫುಲ್ಲು ಡೀಪು, ಬಿದ್ದರೆ ಅಪ್ಪಿ ತಪ್ಪಿ ಮಟ್ಯಾಶ್ ಅಂದ್ಕೊಳ್ಳಿ, ಮುಗೀತಲ್ಲಿಗೆ. ಈ ಮಳೆ ಸ್ವಲ್ಪ ಜಾಸ್ತಿ ಇದ್ದಾಗ ಈ ಗೊತ್ತಾಗಲ್ಲ ನಮಗಷ್ಟು, ಯಾಕೆ ಅಂತಂದರೆ ಈ ರೈಡಿಂಗ್ ಗೇರ್ಸ್ ಎಲ್ಲ ಹಾಕ್ಕೊಂಡಿರ್ತೀವಲ್ವ, ಸೊ ಹಂಗಾಗಿ ಗೊತ್ತಾಗಲ್ಲ. ಈ ಹೆಲ್ಮೆಟ್ ತೆಗೆದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಮಳೆ ಬಂದಿದೆ, ಎಷ್ಟು ಕೂಲಾಗಿದೆ ವೆದರು, ಟೆಂಪ್ರೇಚರ್ ಎಷ್ಟು ತಂಪಾಗಿದೆ ಅಂತ ಅಂದ್ಬಿಟ್ಟು. ಆದರೆ ಆನೆಸ್ಟ್ಲಿ ಹೇಳ್ತಾ ಇದ್ದೀನಿ, ಇಂಥ ಮಾನ್ಸೂನ್ ರೈಡ್ನ ಐ ನೆವರ್ ಡಿಡ್ ಇಟ್. ದಿಸ್ ಇಸ್ ದ ಫಸ್ಟ್ ಟೈಮ್. ನಾನಂತೂ ಐ ಆಮ್ ಎಂಜಾಯಿಂಗ್ ಎ ಲಾಟ್, ನೆಕ್ಸ್ಟ್ ಲೆವೆಲ್ ಆಗಿದೆ. ಆದರೆ ಈ ಮೆಮೊರಿ ಮಾತ್ರ ಲೈಫ್ ಟೈಮ್ ಇರುತ್ತೆ. ಈ ಹಿಂಗೆಲ್ಲ ಹೊಡ್ಕೊಂಡು ಹೋಗೋ ಮಜಾ ನಿಮಗೆ ಹೇಳಿದರೆ ಗೊತ್ತಾಗಲ್ಲ, ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್. ನನಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಬರುತ್ತೆ ಡೌಟು ಅಂತಂದರೆ, ಫಾರೆಸ್ಟ್ನಲ್ಲಿ ಈ ಥರ ರೈಡ್ ಮಾಡುವಾಗ ಈ ಎಷ್ಟೊಂದು ವಿಡಿಯೋಗಳಲ್ಲಿ ನೋಡಿದ್ದೀನಿ ನಾನು, ಆನೆಗಳು ಬಂದ್ಬಿಡುತ್ತೆ ಸಡನ್ನಾಗಿ. ನನಗೆ ಬಂದಿರೋದು ಹತ್ರ ಒಂದೇ ಸತಿ, ಎಲ್ಲಿ ಅಂತ ಅಂದರೆ ಮಧುಮಲೈ ಫಾರೆಸ್ಟಿಂದ ಬರಬೇಕಾದ್ರೆ, ಅಲ್ಲಿ ತಮಿಳ್ನಾಡು. ಬಟ್ ನನಗೇನಿಲ್ಲ, ಆ ಥರ ಫೀಲೇ ಆಗ್ತಾಯಿಲ್ಲ. ಸೊ ಹಂಗಾಗಿ ಈ ಆನ್ ಮಾಡೋದು, ಆಮೇಲೆ ಇಂಜಿನ್ ಡ್ರೈವ್ ಮಾಡೋದು, ಹತ್ರ ಹೋಗ್ಬಿಟ್ಟು ವೀಡಿಯೋ ಮಾಡೋದು, ಇಂಥದ್ದೆಲ್ಲ ಮಾಡಬಾರ್ದು. ಅದೊಂಥರ ಹೆಂಗೆ ಅನಿಸುತ್ತೆ ಅಂದರೆ ಟ್ರಿಗರ್ ಆದಂಗೆ ಆಗುತ್ತೆ ಅನಿಮಲ್ಸ್ಗಳಿಗೆಲ್ಲ. ಸೊ ಹಂಗಾಗಿ ಬೆಟರ್ ವಿ ಹ್ಯಾವ್ ಟು ಅವಾಯ್ಡ್ ಅಷ್ಟೇ. ಅದು ಆ್ಯಕ್ಚುಲಿ ಫಾರೆಸ್ಟ್ ಬಂದ್ಬಿಟ್ಟು ಅದ್ರದ್ದು ಮನೆ ಆಯಿತಾ. ನಾವು ಇಲ್ಲಿಗೆಲ್ಲಾಗಿ ಎಂಟ್ರಿ ಆಗಿರೋದು, ಅಲ್ಲಿ ಅವ್ರಿಗೆ ಹೆಂಗಿರಬೇಕು ಅನ್ನೋಂಗೆ ಅವ್ರು ಇರ್ತಾರೆ, ನಾವು ಗೆಸ್ಟ್ ಥರ ಹೋಗಿ ಬರಬೇಕಷ್ಟೇ. ಆ ಥರ ಇದ್ದರೆ ವಿ ಹ್ಯಾವ್ ಟು ಗೋ. ಅದರ್ವೈಸ್ ಇಲ್ಲ, ಅದು ನನ್ನ ಏರಿಯಾ, ನಾನು ಇರ್ತೀನಿ ಅನ್ನೋಂಗಿದ್ರೆ, ಅದು ಯಾವುದೋ ವೀಡಿಯೋದಲ್ಲಿ ನೋಡಿದ್ದೆ ನಾನು, ಸೊಂಡ್ಲಲ್ಲೇ ಹೊಡೆದು ಇದು ಮಾಡಿಬಿಡುತ್ತೆ ಪಾಪ ಅನ್ಯಾರು. ಈ ಭದ್ರಾದಲ್ಲಿ ಮಾನ್ಸೂನ್ ಟೈಮಲ್ಲೆಲ್ಲ ಲ್ಯಾಂಡ್ಸ್ಕೇಪು ಕಂಪ್ಲೀಟ್ಲಿ ಚೇಂಜ್ ಆಗಿಬಿಡುತ್ತೆ. ಈ ಹೆಂಗೆ ಅಂದರೆ ಎಲ್ಲ ಕಡೆ ಫ್ರೆಶ್ ಗ್ರೀನಾಗಿರುತ್ತೆ. ಆಮೇಲೆ ಫುಲ್ಲು ಮಡ್ ಪಾಟ್ಸ್ ಎಲ್ಲ, ಪ್ಯಾಟೋಲ್ಸ್ ಎಲ್ಲ ಫುಲ್ಲು ನೀರು ತುಂಬ್ಕೊಂಡಿರುತ್ತೆ, ಒಂಥರ ಫುಲ್ ಆಫ್ ರೋಡಲ್ಲಿ. ಆಮೇಲೆ ಫ್ಲವರ್ಸ್ ಇರುತ್ತೆ. ಹಿಲ್ ಸೈಡಲ್ಲಂತೂ ಫುಲ್ ಫಾಗ್. ನೀವು ಜಸ್ಟ್ ಈಗ ತಾನೇ ನೋಡ್ಕೊಂಬಂದ್ರಲ್ಲ, ಅಲ್ಲಿ ಫಾಗಿತ್ತು, ಇಲ್ಲಿ ಫಾಗಿಲ್ಲ. ಈಗ ನೆಕ್ಸ್ಟ್ ಯಾವ್ದಾರು ಒಂದು ಬಂದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಇಲ್ಲಿ ಮುಂದೆ ಇದೆ ನೋಡಿ ಎಷ್ಟು ಫಾಗಿದೆ ಅಂತ ಅಂದ್ಬಿಟ್ಟು. ಬೈಕ್ ರೈಡ್ ಮಾಡೋರಿಗೆ ಮಾತ್ರ ಇದು ಡೆಫಿನೆಟ್ಲಿ ಬಕೆಟ್ ಲಿಸ್ಟ್ ಟೈಪ್ ಎಕ್ಸ್ಪೀರಿಯೆನ್ಸ್ ಅಂದ್ಕೊಳ್ಳಿ. ಆದರೆ ಅಫಿಷಿಯಲ್ ಫಾರೆಸ್ಟ್ ಎಂಟ್ರಿ ರೂಲ್ಸ್ನ ಫಾಲೋ ಮಾಡಬೇಕು. ಏನೇ ಹೇಳಿ ಒಳ್ಳೆ ರೈಡ್ ಅಂದ್ಕೊಳ್ಳಿ. ಇದ್ರ ಮೇಲೆ ನನಗೇನೋ ಮಾತಾಡೋಕ್ಕೆ ವರ್ಡ್ಸೇ ಬರ್ತಾಯಿಲ್ಲ. ಸೊ ಹಂಗಾಗಿ ಇಲ್ಲಿಂದ ನೆಕ್ಸ್ಟು ನಾನು ಬರೀ ರೈಡ್ನ ಎಂಜಾಯ್ ಮಾಡ್ತೀನಿ, ಮಾತಾಡೋದು ನಿಲ್ಲಿಸ್ತೀನಿ. ಓನ್ಲಿ ರಾಕ್ ಕ್ಲಿಪ್ಸ್ ಐ ವಿಲ್ ಪುಟ್, ಜಸ್ಟ್ ಎಂಜಾಯ್. ಇವತ್ತಿನ ರೈಡ್ ಹೆಂಗಿತ್ತು ಅಂತಂದರೆ, ಇವತ್ತಿನ ಭದ್ರಾ ಮಾನ್ಸೂನ್ ರೈಡ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓನ್ಲಿ ರಾಕ್ ಕ್ಲಿಪ್ಸ್ ಇರುತ್ತೆ, ನೋಡ್ಕೊಂಡು ಎಂಜಾಯ್ ಮಾಡಿ. ರೈನ್ ಸಿಕ್ತು, ಫಾಗ್ ಸಿಕ್ತು, ಆಫ್ ರೋಡ್ ಸಿಕ್ತು, ಫಾರೆಸ್ಟ್ ಸಿಕ್ತು, ಸ್ಲಿಪ್ಪರಿ ರೋಡ್ ಸಿಕ್ತು. ಆಫ್ ರೋಡಲ್ಲಿ ಹೆಂಗೆ ಬೇಕೋ ಹಂಗೆ ಹೋಗಿದ್ದಾಯಿತು. ಡೀಪ್ ಆಫ್ ರೋಡ್ ಸಿಕ್ತು, ಡೀಪ್ ಫಾರೆಸ್ಟ್ ಸಿಕ್ತು, ಡೀಪಾಗಿ ಆಡಿಯೋಟಲ್ ಫಾಗ್ ಇತ್ತು, ಎಲ್ಲ ಇತ್ತು. ಎಂಜಾಯ್ಡ್ ಲಾಟ್. ಒಳ್ಳೆ ವ್ಯೂ ಸಿಕ್ತು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ರೈಡ್ ಆಯಿತು, ಮೆಮೊರೇಬಲ್ ರೈಡ್ ಆಯಿತು ಅಂತ ಹೇಳಿ ಇಲ್ಲಿಗೆ ರೈಡ್ನ ಎಂಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ಇಷ್ಟೊಂದು ದೂರ ಹೋಗ್ತಾ ಇರೋದು, ಡೋಂಟ್ ಮೈಂಡ್ ಇಟ್. ಒನ್ಸ್ ಅಗೇನ್ ಗೈಸ್, ಥ್ಯಾಂಕ್ ಯು ಸೊ ಮಚ್. ಸಿ ಯು, ಬಾಯ್ ಬಾಯ್.